ಸಂಸಾರದಲ್ಲಿ ಬರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನ ನೀವು ದೂರ ಮಾಡ್ಕೊಳ್ಬೋದು. ಮಾಯಾಗಿ ಎಲ್ಲೋ ಸಂಸಾರ ಜೀವನ ಸುಖವಾಗಿ ಇರೋವಂಥ ಒಂದು ದಿನ ಇವತ್ತಾಗಿರುತ್ತೆ. ಸುಖವಾಗಿ ಇರಬೇಕು ಅಂತ ನೀವು ದೇವ್ರನ್ನ ಪ್ರಾರ್ಥಿಸ್ಕೊಳ್ಬೇಕಾಗುತ್ತೆ. ಮತ್ತು ಮದುವೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಅವ್ರಿಗೆ ಇವತ್ತಿನ ದಿನ, ಮುಖ್ಯವಾಗಿ ಇವತ್ತಿನ ದಿನ ಬೇಡ್ಕೊಂಡಾಗ ಕಂಕಣ ಭಾಗ್ಯ ಕೂಡ ಸಿಗೋವಂಥ ಒಂದು ಅಪರೂಪದ ಒಂದು ದಿನ ಆಗಿರುತ್ತೆ. ನವರಾತ್ರಿಯಲ್ಲಿ ಇವತ್ತು ಅದರಲ್ಲೂ ಮೂಲ ನಕ್ಷತ್ರ. ಸೊ ಈ ಮಹಾಗೌರಿಯನ್ನು ಪೂಜಿಸಿದಾಗ ಇವತ್ತು ಖಂಡಿತವಾಗ್ಲೂ ನಿಮಗೆ ಎಲ್ಲೋ ಒಂದು ಕಡೆ ಈ ಒಂದು ಮದುವೆ ಆಗದೆ ಇರೋರಿಗೆ ಮದುವೆ ಆಗುವಂಥ ಯೋಗ, ಜೊತೆಗೆ ಯಾರೆಲ್ಲ ಮದುವೆ ಬಿಟ್ಟೋಗಿರುತ್ತೆ ಅಂಥವ್ರಿಗೆ ಎಲ್ಲೋ ಒಂದು ಸತಿ ಅದೇ ಸಂಬಂಧ ಕೂಡಿಕೆ ಆಗುವಂತಹ ಒಂದು ಯೋಗ ಕೂಡ ಇವತ್ತಿನ ದಿನ ಸಿಕ್ಕತ್ತೆ. ಹಾಗಾಗಿ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಇದನ್ನು ಮಾಡ್ಕೊಳ್ಳಿ. ಮತ್ತು ನಿಮ್ಮ ಜಾತಕ ಕುಂಡಲಿಯಲ್ಲಿ ಯಾರಿಗಾದರೂ ರಾಹು ದೋಷ ಅಂದರೆ ರಾಹು ಗ್ರಹ ಒಳ್ಳೆಯ ಒಂದು ಮನೆಯಲ್ಲಿ ಇಲ್ದಿದ್ರೆ, ರಾಹುವಿನ ಒಂದು ಇದರಿಂದ ನೀವೇನಾದರೂ ಬಳಲ್ತಾ ಇದ್ದರೆ, ನಿಮ್ಮ ಜಾತಕ ನೋಡ್ಕೊಂಡಿರ್ತೀರ, ನಿಮ್ಮ ಜಾತಕ ಗೊತ್ತಿರೋರು ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಅಥವಾ ರಾಹು ಒಳ್ಳೆ ಮನೆಗಳಿಲ್ಲದೆ ಇದ್ದರೆ, ರಾಹು ದಶ ನಡೀತಾ ಇದ್ರು ಕೂಡ, ರಾಹು ಭುಕ್ತಿ ನಡೀತಾ ಇದ್ರು ಕೂಡ ಕೆಲವರು ಮನೆಯಲ್ಲಿ ತುಂಬ ಜಗಳ ಮನಸ್ತಾಪಗಳಾಗ್ತಾ ಇರುತ್ತೆ. ಅಂಥವ್ರಿಗೂ ಕೂಡ ರಾಹು ದೋಷ ನಿವಾರಣೆಯಾಗುವಂಥ ಒಂದು ದಿನ ಇದಾಗಿರುತ್ತೆ. ಹಾಗಾಗಿ ರಾಹುವಿನ ಅನುಗ್ರಹ ಕೂಡ ಸಿಗುವಂಥ ಒಂದು ದಿನ ಆಗಿರೋದ್ರಿಂದ ಖಂಡಿತವಾಗ್ಲೂ ಇವತ್ತು ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಳ್ಳಿ. ನೋಡಿ ಎಷ್ಟೆಲ್ಲ ಬರುತ್ತೆ ಇವತ್ತೊಂದು ದಿನಕ್ಕೆ ಪೂಜೆಗೆ ಎಷ್ಟು ಇನ್ಸಿಡೆಂಟ್. ಯಾಕಂದರೆ ದಿನ ಒಂದೊಂದು ದಿನಕ್ಕೆ ಒಂದೊಂದು ಪೂಜೆಗೆ ಒಂದೊಂದು ಮಹತ್ವ ಇರುತ್ತೆ. ಸೊ ಇವತ್ತಿನ ಮಹಾಗೌರಿಯ ಒಂದು ಮಹತ್ವ ಅದೇ ಆಗಿರುತ್ತೆ. ಹಾಗಾಗಿ ನಾವು ಫಸ್ಟೇ ಹೇಳಿದ್ರೆ ಇಂತಿಂಥದಕ್ಕೆ ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಕೇಳ್ಕೊಳ್ತಾರೆ, ಅದಕ್ಕೋಸ್ಕರನೇ ಪ್ರೇಯರ್ ಮಾಡ್ತಾರೆ. ಆ ಪ್ರೇಯರು ಕೂಡ ಫಲಿಸುತ್ತೆ. ನಿಮ್ಮ ಒಂದು ಪ್ರಾರ್ಥನೆ, ನಿಮ್ಮ ಪ್ರೇಯರು ದೇವರಿಗೆ ಮುಟ್ಟೋ ರೀತಿ ಮಾಡಿ. ಮುಟ್ಟೋ ರೀತಿ ಅಂದರೆ ಗಂಟೆಗಟ್ಟಲೆ ಕೂತ್ಕೊಳ್ಳಿ ಅಂತಲ್ಲ, ಮನಸ್ಸಿಂದ ಭಕ್ತಿಯಿಂದ ಎಂಥ ಪ್ಲೇಸಲ್ಲಿರಲಿ, ಯಾವುದೇ ಜಾಗದಲ್ಲಿರಲಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲರೂ ಮನೆಗಳಲ್ಲಿ ಪೂಜೆ ಟೈಮ್ಗೆ ಇರೋಕ್ಕಾಗಲ್ಲ. ಇರೋ ಜಾಗದಿಂದನೇ ಪ್ರೇಯರ್ ಮಾಡಿ. ಇವತ್ತಿನ ನಿಮ್ಮ ಭಕ್ತಿ ಆ ದೇವ್ರಿಗೆ ಮುಟ್ಟಬೇಕು. ನಿಮ್ಮ ಮನೇಲಿ ಸುಖ, ಶಾಂತಿ, ನೆಮ್ಮದಿ ಫಸ್ಟ್ ಇದ್ದರೆ ಆಮೇಲೆ ತನ್ನಿಂದ ತಾನೇ ಎಲ್ಲವೂ ಬರ್ತಾ ಹೋಗುತ್ತೆ. ಮೇಡಮ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಕನ್ಯಾ ಅಂತ, ಹಾಸನಿಂದ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಾನು ನಮ್ಮ ಮನೆ ಬಗ್ಗೆ ಕೇಳೋಣ ಅಂತ. ಸರಿ, ಓಕೆ. ಡೇಟ್ ಆಫ್ ಬರ್ತ್ ಹೇಳ್ತೀರಾ ನಿಮ್ದು? ಅಲ್ಲ, ನಾನು ಮನೆ ಬಗ್ಗೆ ಕೇಳಕ್ಕೆ ಅಂದ್ರೆ ಡೇಟ್ ಆಫ್ ಬರ್ತ್ ಹೇಳ್ಬೇಕಾ ನಂದ? ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಮನೆ ಬಗ್ಗೆ ಅಂದ್ರೆ ಏನ್ ಕೇಳಬೇಕಿತ್ತು ಮೇಡಮ್? ನಮ್ ಮನೆ ಕಟ್ಟಿ ತುಂಬಾ 3 ವರ್ಷ 4 ವರ್ಷ ಆಯ್ತು. ಮಳಿಗೆಗೆ ಬಾಡಿಗೆನೆ ಬರ್ತಾ ಇಲ್ಲ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನಮ್ಗೆ. ಯಾರ ಹೆಸರಲ್ಲಿ ಮನೆ ಇದೆ? ನಿಮ್ಮ ಹೆಸರಲ್ಲ? ರಾಮಕೃಷ್ಣೇಗೌಡ ಅಂತ, ನಮ್ಮ ಯಜಮಾನ್ರ ಹೆಸರು ರಾಮಕೃಷ್ಣೇಗೌಡ. ಏನ್ ರಾಶಿ ಮೇಡಮ್ ಅವ್ರದ್ದು? ಅವ್ರದ್ದು ತುಲಾ ರಾಶಿ. ಅಂದ್ರೆ ಅವ್ರದ್ದು ಡೇಟ್ ಆಫ್ ಬರ್ತ್ ಸರಿ ಇಲ್ಲ ಮೇಡಮ್. ತುಲಾ ರಾಶಿ. ರಾಮಕೃಷ್ಣೇಗೌಡ ತುಲಾ ರಾಶಿ ಬರುತ್ತೆ ಅಷ್ಟೇ. ಅವ್ರು ಗಣೇಶ ಹಬ್ಬದ ದಿನ ಹುಟ್ಟಿದ್ದು, ಅದೇ ಡೇಟ್ ಆಫ್ ಬರ್ತ್ ಸರಿಯಾಗಿ ಕೊಟ್ಟಿಲ್ಲ ಅವರು ಪೇರೆಂಟ್ಸ್. ಓಕೆ, ಇವಾಗ ನೀವು ರಾಶಿನ ಕನ್ಸಿಡರ್ ಮಾಡೋದಾದ್ರೆ ನಿಮ್ಗೆ ನೋಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಇಷ್ಟು ದಿನ ನಿಮ್ಗೆ ತುಂಬಾ ಟೈಮ್ ಕೆಟ್ಟಿತ್ತು ಅವರಿಗೆ. ಅಂದರೆ ಈ ಭೂಮಿ ವಿಚಾರಕ್ಕೆ ತುಂಬ ಸುತ್ತಾಡೋದಾಗಿರ್ಬೋದು, ಅದರಿಂದ ತುಂಬ ಕೆಲವೊಂದು ಕಡೆ ಕಿರಿಕಾಗಿರ್ಬೋದು, ಇದೆಲ್ಲವೂ ಕೂಡ ನಡೀತಾ ಇತ್ತು. ಬಟ್ ಇವಾಗ ಈ 1 ತಿಂಗಳು ತುಂಬ ಟೈಮ್ ಚೆನ್ನಾಗಿದೆ ನನ್ನ ಪ್ರಕಾರ ತುಲಾರಾಶಿಯವ್ರಿಗೆ. ನೋಡಿ ಈ ಭೂಮಿ ವ್ಯವಹಾರ, ಯಾಕಂದರೆ ರಾಶಿಯಲ್ಲೇ ಕುಜ ಇರೋದ್ರಿಂದ, ರಾಶಿಗೆ ಒಂದು ಕುಜ ಎಂಟರ್ ಆಗಿರೋದ್ರಿಂದ ಇವಾಗ ಟ್ರೈ ಮಾಡಿ. ನೀವು ನಿಮ್ಮ ಮನೆ ಸೇಲ್ ಮಾಡೋದಾಗಿರ್ಬೋದು, ಬಾಡಿಗೆ ಕೊಡೋದಾಗಿರ್ಬೋದು. ಬಾಡಿಗೆಗೆ ಬರ್ತಾ ಇಲ್ಲ ಯಾರು. ಬಾಡಿಗೆ ಕೊಡೋಕ್ಕೆ ಟ್ರೈ ಮಾಡಿ. ಆಮೇಲೆ ನಮ್ಮ ನಂಬರ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಆ ನಂಬರ್ಗೆ ಕರೆ ಮಾಡಿ ಅಮ್ಮ. ಆಫೀಸ್ ನಂಬರ್ ಅದು. ಕರೆ ಮಾಡಿದ್ರೆ ನಿಮಗೆ ನಾವು ಒಂದು ಸ್ಟೋನ್ ಕೊಡ್ತೀವಿ. ಆ ಸ್ಟೋನನ್ನು ನಿಮ್ಮ ಮನೆ ಯಾವುದು ಬಾಡಿಗೆಗೆ ಬರ್ತಿಲ್ಲ ಆ ಮನೇಲಿ ತೊಗೊಂಡೋಗಿ ಆ ಸ್ಟೋನನ್ನು ಇಡಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ತುಂಬ ಚೆನ್ನಾಗಿ ನೀವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಬೇಗ ನಿಮಗೆ ಬಾಡಿಗೆದಾರರು ಬರ್ತಾರೆ. ಮತ್ತು ಒಳ್ಳೆ ಸಂಪಾದನೆ ಕೂಡ ಆಗುತ್ತೆ ಅದರಿಂದ. ಇಷ್ಟು ದಿನ ನೀವೇನು ಖಾಲಿ ಬಿಟ್ಟಿದ್ದೀರಾ ಅದೆಲ್ಲ ಇವಾಗ ರಿಕವರ್ ಮಾಡ್ಕೊಳ್ಬೋದು. ಮತ್ತು ಟೈಮ್ ಕೂಡ ಅವರಿಗೆ ತುಲಾರಾಶಿ ಪರವಾಗಿಲ್ಲ, ಇವಾಗ ಟೈಮ್ ಚೆನ್ನಾಗಿದೆ. ನಮ್ಮ ನಂಬರ್ಗೆ ಕರೆ ಮಾಡಿ ಅಮ್ಮ, ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸಿಕ್ಕತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ಕಾರ ರೀ ಮೇಡಮ್ ಅವರೇ. ಸರ್ ನಮಸ್ತೆ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಹನುಮಂತರಾವ್. ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ರೀ ಮೇಡಮ್ ಅವರೇ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 16/12/1987. 16/12
1987. 87. ಓಕೆ, ಹುಟ್ಟಿದ ಸಮಯ ರಾತ್ರಿ 10 ಗಂಟೆ ರೀ. ರಾತ್ರಿ 10 ಗಂಟೆ. ಏನು ಪ್ರಶ್ನೆ ಇದೆ ಕೇಳಿ ಸರ್. ಅವನು ಅದೇ ಒಂದು ಹುಟ್ಟಿದ ಇದು ಹೆಂಗದ ಕೇಳ್ರಿ ಮೇಡಮ್. ಅವ್ರು 19ನೇ ತಾರೀಕು ಇದು 16ನೇ ತಾರೀಕು ಹುಟ್ಟಲ್ರಿ. ಅವ್ನ ಭವಿಷ್ಯ ಹೆಂಗದ ಕೇಳ್ಬೇಕು. ನನ್ನ ಹೆಸರು ಸಂತೋಷ ರೀ. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ, ಕೋಟಿ ಕೋಟಿ ನಮಸ್ಕಾರ ಮೇಡಮ್ ರೀ. ಧನ್ಯವಾದಗಳು ಸರ್, ನಿಮಗೆ ಕೋಟಿ ನಮಸ್ಕಾರ ನಾವು 6 ಹೇಳಿದ್ರಿ. ವರ್ಷ ಗುರುಜಿ ಆಫೀಸ್ಗೆ 5 ಸಲ ಬಂದೇವ್ರಿ ಊರಿಗೆ ಮೇಡಮ್ ರೇ. ಹಾಂ ಯಾವಕ್ಕೆ ಈಗ ನೀವು ಅವ್ರು ಒಟ್ಟ ಯಾವ ಚಾನಲ್ ಬರ್ತಾರಂದ್ರೆ ಗೊತ್ತಾಗ್ತದೆ ಮೇಡಮ್ ರೇ. ಹೋಗ್ಲಿ ಬಿಡಿ. ನೋಡಿ ನಿಮ್ಮ ಮಗ 16ನೇ ತಾರೀಕು ಬುಧವಾರ ಹುಟ್ಟಿರ್ತಾರೆ, 87. ಹಾ, 16, 12, 1987 ರೀ ಮೇಡಮ್. ಗೊತ್ತಾಯ್ತು. ಫಸ್ಟು ನಿಮ್ಮ ಮಗನ ಹೆಸರೇನು? ಸಂತೋಷ ರೀ ಮೇಡಮ್. ಸಂತೋಷ್. ನಿಮ್ಮ ಮಗನ ಹೆಸರು ಚೇಂಜ್ ಮಾಡಬೇಕು ಮೊದಲಿಗೆ, ಆಯ್ತಾ? ನಿಮ್ಮ ಹೆಸರು, ಆ ಮಗನ ಹೆಸರು ಹೇಳಿದಾಗ ನೋಡಿದೆ, ತುಲಾ ರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ ಅವ್ರದ್ದು. ತುಲಾ ರಾಶಿ ಸ್ವಾತಿ ನಕ್ಷತ್ರ ಬರ್ತಂತ ಮೇಡಮ್ ರೀ. ಹೌದು, ತುಲಾ ರಾಶಿ ಸ್ವಾತಿ ನಕ್ಷತ್ರ ಬರುತ್ತೆ. ಇವಾಗ ಅವ್ರಿಗೆ ನಡೀತಾ ಇರೋ ಟೈಮು 2040, 2021ರಿಂದ 2040 ಶನಿ ದಶೆ ನಡೀತಾ ಇದೆ. ಸೊ ಶನಿ ದಶೆ ನಡೀತಾ ಇದೆ ಅಂದರೆ ಅವರು ಏನು ಡ್ರಿಂಕ್ಸ್ ಏನಾದರೂ ಮಾಡ್ತಾರಾ? ಅವಾಗ ಯಾವಾಗ ಸ್ವಲ್ಪ ಮಾಡ್ತಾರೆ ಮೇಡಮ್. ಹಾಂ ಕೆಲಸದಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರುತ್ತೆ. ಏನು ಕೆಲಸ ಮಾಡ್ತಾರೆ? ರೈತರಿ ಮೇಡಮ್ ರೀ. ರೈತರಾ? ಹ್ಞೂ ರೀ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರುತ್ತೆ ಕೆಲಸದಲ್ಲಿ. ಅಂದರೆ ಸ್ವಲ್ಪ ಚುರುಕಿರೋದಿಲ್ಲ, ತುಂಬ ಪುಷಪ್ ಮಾಡಬೇಕು, ಜವಾಬ್ದಾರಿ ಸ್ವಲ್ಪ ಕಮ್ಮಿ ಇದೆ. ಮತ್ತು ಇವಾಗ ನಡೀತಾ ಇರೋ ದಶದಲ್ಲಿ ನೋಡಿ, ಯಾಕಂದರೆ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ನರದ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನಾದರೂ ಕಾಲು ನೋವು ಜಾಸ್ತಿ ಬರೋದಿರ್ಬೋದು. ಆ ಥರ ಏನಾದರೂ ಆಗ್ತಿದೆಯಾ ನಿಮ್ಮ ಮನೆಯವ್ರಿಗೆ? ಕಾಲು ನೋವು ಅದ ರೀ ಮೇಡಮ್. ನಮಗೆ ಅದ ಕಾಲು ನೋವು. ಹಾಂ ನರಗಳ ತೊಂದರೆ ಆಗುತ್ತೆ, ಅದನ್ನು ಸ್ವಲ್ಪ ವೀಕ್ ಮಾಡುತ್ತೆ ಅಂತ ಹೇಳುತ್ತೆ. ಬಟ್ ಅವರು ತುಂಬ ಅಂದರೆ ಪರವಾಗಿಲ್ಲ, 2040ವರೆಗೂ ಓಕೆ ಅಂತ ಏನು ತುಂಬ ಚೆನ್ನಾಗಿಲ್ಲ. ಅದಾದಮೇಲೆ ಬರುತ್ತೆ ನೋಡಿ 2040, 2040ರಿಂದ ಅವ್ರ ಟೈಮು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಆ ಟೈಮಲ್ಲಿ ಯಾರಾದರೂ ನೋಡಿ, ಇವಾಗೇ 2040ರಲ್ಲಿ ಯಾರಾದರೂ ನಿಮ್ಮ ಮನೇಲಿ ಹಿರಿಯರು ಡೆತ್ ಆಗ್ಬೋದು, ಇಲ್ಲ ಅವ್ರ ಆರೋಗ್ಯ ಸಮಸ್ಯೆ ಆಗ್ಬೋದು. ಅದಕ್ಕೋಸ್ಕರ ದುಡ್ಡು ಜಾಸ್ತಿ ಖರ್ಚು ಮಾಡಬೇಕು ಅಂತ ಹೇಳುತ್ತೆ ಇವ್ರ ಜಾತಕ ನೋಡಿದಾಗ. ಹಾಂ 2040 ಒಳಗಡೆ. ಆಯ್ತು ಮೇಡಮ್. ಅದನ್ನು ನೋಡ್ಕೊಳ್ಳಿ. ನಿಮ್ಮ ಮನೇಲಿ ತುಂಬ ಯಾರಾದರೂ ಹಿರಿಯರಿದ್ದರೆ ಅವ್ರ ಆರೋಗ್ಯ ಸಮಸ್ಯೆ ತುಂಬ ಕೆಟ್ಟಿರುತ್ತೆ. ಮತ್ತು ಇವ್ರಿಗೆ ತುಂಬ ನೋಡಿ, ನಿಮ್ಮ ಮನೆಯಲ್ಲಿ ದುಡ್ಡು ನಿಲ್ತಾ ಇಲ್ಲ. ಮುಖ್ಯವಾಗಿ ಇವ್ರಿಗೆ ಫೈನಾನ್ಸು, ಇವ್ರ ಕೈಲಿ ದುಡ್ಡಾಡಲ್ಲ. ಹಲೋ ಹೇಳಿ ಮೇಡಮ್ ಹೇಳಿ. ಇವ್ರ ಕೈಲಿ ದುಡ್ಡಾಡಲ್ಲ, ಅದನ್ನು ಹೇಳುತ್ತೆ. ಮನೆ ಏನಾದರೂ ರಿಪೇರಿ ಮಾಡಿಸಿದ್ರೆ 2040ರಲ್ಲಿ ಮನೆ ರೆವಲ್ಯೂಷನ್ ಮಾಡಿಸೋದಾಗಿರ್ಬೋದು, ಅಥವಾ ಮನೆ ಕಟ್ಟೋದಾಗಿರ್ಬೋದು, ಅದು ಮಾಡ್ತಾರೆ, ಅದು ನಡೆಯುತ್ತೆ ಅಂತ ಹೇಳುತ್ತೆ. ಇವ್ರ ಮಕ್ಳಿಗೂ ಕೂಡ, ಮಕ್ಳಿದಾರಾ? ಮಕ್ಳಿಗೂ ಕೂಡ ಎಲ್ಲೋ ಒಂದು ಕಡೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ. ಅದನ್ನು ಹೇಳುತ್ತೆ ಸರ್. ನೀವು ನಮ್ಮ ನಂಬರ್ಗೆ ಕರೆ ಮಾಡಿ, ಅದಕ್ಕೆ ನಿಮಗೆ ಸ್ಟೋನ್ ಸಿಕ್ಕುತ್ತೆ, ಅದನ್ನು ತೊಗೊಂಡಿಟ್ಕೊಳ್ಳಿ. ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ಮು ಮುಖ್ಯವಾಗಿ, ಮತ್ತು ಇವ್ರಿಗೆ ಏನು ಆ ಸೋಂಬೇರಿತನ ಇದೆ ಅದನ್ನು ಹೋಗ್ಲಾಡಿಸ್ಬೋದು. ಅದರಿಂದ ಹೊರಗಡೆ ಬರ್ತಾರೆ. ಫೈನಾನ್ಸ್ ಪ್ರಾಬ್ಲಮ್ಮು ಅಭಿವೃದ್ಧಿ ಆಗುತ್ತೆ ನಿಮಗೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.